ಅತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ? ಈ ಮನೇಲಿ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ಗಂಟೆಗಟ್ಲೆ ಕಾಯ್ಬೇಕು. ಇನ್ನು ನಾನು ಸ್ವಲ್ಪ ದಿನಸೇನಾದ್ರು ಜಾಸ್ತಿ ಯೂಸ್ ಮಾಡ್ಬಿಟ್ರೆ ಮುಗುದೇ ಹೋಯ್ತು. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ನನಗೆ ಹೇಗೆ ಬೇಕೋ ಹಾಗಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ಆ ಬುದ್ಧಿ ಇಲ್ದಿರೋಳು ಹೇಳಿದ ಮಾತನ್ನೇ ಯೋಚನೆ ಮಾಡ್ತಿದ್ದೀರಾ? ಹಿಂದೆ ಜಗಳ ಆದಾಗ ನೀವೇ ಹೇಳ್ತಿದ್ರಿ ಅವಳು ಶ್ರೀಮಂತರ ಮನೆಯವಳು, ಒಬ್ಬಳೇ ಮಗಳು ಅಂತ ತುಂಬ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದಾರೆ, ಅವಳಿಗೇನು ಗೊತ್ತಾಗಲ್ಲ, ನಾವೇ ಅವಳ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ. ನೋಡಿದ್ರ ಅವಳಿಗೆ ಎಷ್ಟು ಬುದ್ಧಿ ಇದೆ ಅಂತ. ಬಿಟ್ಟಾಕಿ ಅತ್ತೆ. ಆದರೆ ನೀವು ಮಾತ್ರ ಹೀಗಿರಬೇಡಿ. ನೀವು ನಗ್ನಗ್ತಾ ಇದ್ರೇ ಈ ಮನೆ ಕಳೆ. ಅತ್ತೆ ಇವತ್ತು ಅಡುಗೆ ಏನು ಮಾಡೋಣ? ಹಳೆ ತರಕಾರಿ ತುಂಬ ಇದೆಯಮ್ಮ, ಅದೆಲ್ಲ ಹಾಕಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡು. ಸರಿ ಅತ್ತೆ, ನಾನು ತರಕಾರಿ ಕಟ್ ಮಾಡ್ತೀನಿ, ಬೇಳೆ ಬೇಯಿಸ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಆದರೆ ಉಪ್ಪು ಖಾರ ಹಾಕೋದು ಮತ್ತು ಒಗ್ಗರಣೆ ಹಾಕೋದು ಇದನ್ನು ಮಾತ್ರ ನೀವೇ ಮಾಡಬೇಕು. ಯಾಕೆ ಗೊತ್ತಾ ಅತ್ತೆ? ಸರಿನಾ? ಜಾಸ್ತಿ ಯೋಚನೆ ಮಾಡಬೇಡಿ. ಅತ್ತೆ, ಅಯ್ಯೋ ಅತ್ತೆ 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 ಅತ್ತೆ, ಏನಾಯ್ತತ್ತೆ? ಅತ್ತೆ ಅತ್ತೆ, ಮಾವ ಮಾವ ಒಂದ್ ನಿಮಿಷ ಬರ್ತೀರಾ? ಅತ್ತೆ ಅತ್ತೆ ಕಣ್ಬಿಡಿ ಅತ್ತೆ. ಲಕ್ಷ್ಮಿ